ಆಯ್ತು ಹತ್ರ ಮಾತಾಡ್ಕೊಂಡು ಬಂದೆ. ಎಂಥ ಜೀವನದಲ್ಲಿ ಇದ್ದೀವಲ್ಲ, ಪ್ರತಿದಿನ ಮಾತಾಡ್ತೀವಿ. ಯಾಕಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ನಮ್ಗೆ ಸಿಕ್ಕಿದೆ. ಒಂದು ಗುಡಿಸಿನಲ್ಲಿ ಜೀವನ ಮಾಡಿದ್ದ. ಇವತ್ತು ನನಗೆ ಒಂದು ಮನೆ, ಸ್ವಂತದ ಮನೆ ಇದೆ ಜರ್ಗನಲ್ಲಿ. ಮಹಡಿ ಕಟ್ಕೊಂಡಿದ್ದೀನಿ. ಅದು 20-30 ಬೆಂಗಳೂರಿನಲ್ಲಿ ಮನೆ ಅಂದರೆ 20-30. ಆಮೇಲೆ ಊರಲ್ಲಿ ಒಂದು ಮನೆ ಕಟ್ಸ್ಕೊಂಡಿದ್ದೀನಿ. ಇದು ಹಂಗು ಯಾವುದಿಲ್ಲ, ನನ್ನ ಸ್ವಂತ ದುಡಿಮೆಯಿಂದ 250 ರೂಪಾಯಿಗೆ ಬಂದೆ ಬೆಂಗಳೂರಿಗೆ ಸಂಬಳ. ನನ್ನ ಮ್ಯಾಕ್ಸಿಮಮ್ ಸಂಬಳ ನಾನು ತೊಗೊಂಡಿದ್ದೆ 50,000 ಸುದ್ದಿ ಟಿ ವಿಯಲ್ಲಿ ಶಶಿಧರ್ ಭಟ್ ಕೊಡಿಸಿರೋದು ಮ್ಯಾಕ್ಸಿಮಮ್ ಸಂಬಳ. ಅದರಿಂದ ಹೆಚ್ಚು ಎಲ್ಲೂ ಹೋಗಿಲ್ಲ. ಈಗೆಷ್ಟಿದೆ? ಲಕ್ಷಗಟ್ಟಲೆ ಸಂಬಳ ಇದೆ ಸ್ಟಾಫಿಗೆ. ಯಾವುದೇ ಸ್ಟಾಫ್, ಮೀಡಿಯಾ ಯಾವುದೇ ಆಗಿದ್ದರೂ ಕೂಡ ಬದಲಾವಣೆ ಆಗ್ತಾನೆ ಇದೆ. ನಾವು ಹೇಗಿದ್ದೀವಿ ಅದರ ಮೇಲೆ ನಮ್ಮ ವ್ಯಯ. ಹೆಚ್ಚು ಬೇಕು ಅಂತ ಹೇಳಿದ್ರೆ ಹೆಚ್ಚು ಬೇಕು. ನನಗೆ ದೊಡ್ಡ ಕನಸು ಅಂತ ಹೇಳಿಲ್ಲ. ರವಿಚಂದ್ರನ್ ಆಗಾಗ ಹೇಳ್ತಾರೆ ಕನಸು ಕಾಣಿ ಅಂತ. ಆಮೇಲೆ ರವಿಚಂದ್ರನ್ ಪದೇ ನಾನು ಹೇಳೋ ಸಂದರ್ಭ ಬರುತ್ತೆ. ಯಾಕಂದರೆ ನನ್ನ ಒಂದು ಫೋಟೋ ನೋಡಿದ್ರು ಅವರು. ಅದರಲ್ಲಿ ಹಿಂಗೆ ಏನು ಇದು ಹಿಂಗೆ ಇರ್ತದೆ. ಒಂದು ಕ್ಲಿಕ್ ಇದೆಯಲ್ಲ, ಇಡೀ ಜೀವಮಾನಕ್ಕೆ ಆಗುತ್ತೆ. ಒಂದು ಸ್ಮೈಲ್ ಕೊಟ್ಟರು, ಆ ಸ್ಮೈಲ್ ಜೀವನದ ಪೂರ್ತಿ ಇರುತ್ತೆ. ಅದರ ನಂತರ ಒಂದು ಕ್ಯಾಮರಾ ಸಿಕ್ಕಿದಾಗ ನಾನು ನಗಲಿಕ್ಕೆ ಹೊರಡ್ತೇನೆ. ನಾಟಕ ಅಲ್ಲ, ಎಲ್ಲಿಂದ. ಇದು ರವಿಚಂದ್ರನ್ ತುಂಬ ಪಾಠ ಕಲಿಸಿದ್ದಾರೆ. ಇಂಡಸ್ಟ್ರಿಯವರು ತುಂಬ ಪಾಠ ಕಲಿಸಿದ್ದಾರೆ. ಒಳ್ಳೆಯದನ್ನು ಕಲಿಸಿದ್ದಾರೆ, ಕೆಟ್ಟದ್ದನ್ನು ಕಲಿಸಿದ್ದಾರೆ. ನನ್ನ ಜೀವನ ಸರಿಯಾಗಿ ಹೋಗಬೇಕು ಅಂತ ಹೇಳಿದರೆ ಕೆಟ್ಟದ್ದನ್ನು ನಾನು ಅದನ್ನು ಪಾಠವಾಗಿ ತೊಗೊಂಡಿದ್ದೆ. ಸುಪಾರಿ ಅಂದರೆ ಗನ್ ಹಿಡಿದು ಇದು ಮಾಡುವಂಥಲ್ಲ, ಇನ್ನೊಬ್ಬನ ಕೈಯಲ್ಲಿ ಹೊಡೆಯುವಂಥದ್ದಲ್ಲ. ನನ್ನ ಕೆಲಸ, ನನ್ನ ಉದ್ಯೋಗ ಹೋಗಬೇಕು ಅಂತೇಳಿ ಒಂದು 28 ಜರ್ನಲಿಸ್ಟ್ ಇದ್ದರು ವಿಜಯ ಕರ್ನಾಟಕ ನಾನಿದ್ದಾಗ. 28 ಮಂದಿ ಜರ್ನಲಿಸ್ಟ್ ಎಡಿಟರ್ ಹತ್ರ ಚಾಡಿ ಹೇಳಿಕ್ಕೆ ಹೋಗಿದ್ದಾರೆ ನಿಮ್ಮ ಬಗ್ಗೆ. ಹೌದೌದು, ವಿಶ್ವೇಶ ಭಟ್ ಹತ್ರ. ಅವರು ಹೋಗೋ ಸುದ್ದಿ ಗೊತ್ತಾಗಿ ವಿಶ್ವೇಶ ಭಟ್ ನನಗೆ ಫೋನ್ ಮಾಡಿದ್ದಾರೆ. ಗಣೇಶ್ 28 ಜನ ಬರ್ತಾ ಇದ್ದಾರೆ, ಏನು ಟೆನ್ಷನ್ ಮಾಡ್ಕೊಬೇಡಿ. ನನಗೆ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಸರ್? ಹೀಗೆ ಅಸೂಯೆ. ಅಂದರೆ ನೇರ ನೋಡಿ ಅಥವಾ ನಿಮ್ಮ ಕೆಲಸ? ನನ್ನ ಮೇಲೆ ಅದಲ್ಲ, ಅಸೂಯೆ. ಇಂಥ ಒಂದು ದೊಡ್ಡ ಪತ್ರಿಕೆಯಲ್ಲಿದ್ದಾನೆ. ಆಮೇಲೆ ಮುಖ್ಯವಾದ ಕಾರಣ ಏನಂದರೆ, ಈ ಆಗ ಡೈಲಿ ನ್ಯೂಸ್ ಇರಲಿಲ್ಲ ಸಿನಿಮಾದ್ದು ನಮ್ಮ ಕಾಲದಲ್ಲಿ. ಹೌದು, ವಾರಕ್ಕೊಂದ್ಸರಿ, ವಾರಕ್ಕೆ ಫ್ರೈಡೆ ಒಂದು ಪತ್ರಿಕೆ, ಸಿನಿ ವಿಜಯ ಏನೋ ಇರ್ತದಲ್ಲ. ಹೌದು. ನಾನೇನು ಮಾಡಿದೆ, ಪ್ರೆಸ್ ಮೀಟಿಗೆ ಇವತ್ತು ಹೋದರೆ ಸಂಜೆ ಪ್ರೆಸ್ ಮೀಟ್ ಆಗಿದ್ದರೂ ಕೂಡ ನೆಕ್ಸ್ಟ್ ಡೇ ಬರುವಂಗೆ ಆಫೀಸಿಗೆ ಹೋಗಿ ಬರೆದುಕೊಂಡು ಬರ್ತಾಯಿದ್ದೆ. ಆಗ ಇದೆಲ್ಲ ಇಲ್ಲ, ಬರ್ಕೊಂಡು ಕೊಡ್ತಾಯಿದ್ದೆ. ನೆಕ್ಸ್ಟ್ ಡೇ ಪ್ರಿಂಟ್ ಆಗ್ತಾಯಿತ್ತು. ಸೊ ಎಲ್ಲ ಪತ್ರಿಕೆಯ ಮ್ಯಾನೇಜ್ಮೆಂಟು ಅವರ ರಿಪೋರ್ಟನ್ನು ಉಗಿಲಿಕ್ಕೆ ಶುರು ಮಾಡಿದ್ರು. ನೀವೇನು ಕತೆ ಕಾಯ್ತಾ ಇದ್ದೀರಾ ಅಂತೇಳಿ. ಸೊ ಅದು ಅಟ್ಯಾಕ್ ಆಯಿತು ಅವರಿಗೆ. ಇವನ್ನ ಹೇಗಾದರೂ ಮಟ್ಟಕ್ಕೆ ಹಾಕಬೇಕು ಅಂತೇಳಿ ಹೊರಟರು. ಬಟ್ ಅದು ಆಗಿಲ್ಲ, ನಡೆದಿಲ್ಲ. ವಿಶ್ವೇಶ್ವರಭಟ್ ನಮಗೆ ಗುರಾಣಿ. ನಾನು ಹಾಗೆಲ್ಲ ಮಾಡಲ್ಲ ಅಂತ ಗೊತ್ತು ಅವರಿಗೆ. ಸೊ ಈ ಕಾರಣ. ಇನ್ನೊಂದು ಕಾರಣ ಹೇಳ್ಬಿಡ್ತೀನಿ. ಉಪೇಂದ್ರ ಅವರು ನನಗೆ ತುಂಬ, ಎಲ್ರಿಗೂ ಕ್ಲೋಸೆ. ಉಪೇಂದ್ರ ಮತ್ತು ಕಾಶಿನಾಥ್ ಬಗ್ಗೆ ಫಸ್ಟ್ ಬರವಣಿಗೆ ನಾನೇ ಮಾಡಿರೋದು. ಓಕೆ. ಉಪೇಂದ್ರ ಅಷ್ಟು ಕ್ಲೋಸ್ ಇದ್ದಾರೆ. ಒಂದು ದಿವಸ ಯಾವುದೋ ಒಂದು ಫಿಲ್ಮಿಗೆ ಸಂಬಂಧಪಟ್ಟು ಅವರಿಗೆ ತುಂಬ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಹೀಗೆ ಮಾತಾಡ್ತಾ ಅವರು, ನಾನು ಕನ್ನಡ ಇಂಡಸ್ಟ್ರಿ ಬಿಟ್ಟುಬಿಡ್ತೀನಿ, ಹೋಗ್ತೀನಿ, ಬಾಂಬೆಗೆ ಹೋಗ್ತೀನಿ ಅಥವಾ ಚೆನ್ನೈಗೆ ಹೋಗ್ತೀನಿ, ಇಲ್ಲಿ ಬೇಡ ಅಂತ ಹೇಳ್ಬಿಟ್ರು. ಯಾವ ಇಸ್ವಿಲಿ ಸರ್ ಇದು ಆಗಿದ್ದು? ಇದು ನಾನು ವಿಜಯ ಕರ್ನಾಟಕದಲ್ಲಿ ಅಲ್ಲಿದ್ದಾಗ. ಓಕೆ. 2004-3 ಆ ಟೈಮಲ್ಲಿ. ಓಕೆ. ಹೇಳಿದರು. ನಾನು ಅದನ್ನೇನು ಮಾಡಿದೆ, ಡೈಲಿಯಲ್ಲಿ ಬರೆದೆ. ದೊಡ್ಡದಾಗಿ ಬಂತದ್ದು. ಇಂಡಸ್ಟ್ರಿ ಬಿಟ್ಟು ಹೋಗುವಂಥ ದೊಡ್ಡ ಕಲಾವಿದರು. ಹೌದು. ಸೊ ಅದು ಉಳಿದವರಿಗೆ ಈರ್ಷ್ಯೆ ಶುರು ಆಯಿತು. ನಮಗೆ ಹೇಳೋದನ್ನ ಸುದ್ದಿಯನ್ನು ಗಣೇಶನಿಗೆ ಹೇಳಿದ್ದಾರೆ ಅಂತ. ಓಕೆ. ವೆರಿ ನೆಕ್ಸ್ಟ್ ಡೇ ಒಂದು ಪ್ರೆಸ್ ಮೀಟ್ ಇತ್ತು. ಆ ಪ್ರೆಸ್ ಮೀಟಲ್ಲಿ ಉಪೇಂದ್ರ ಪ್ರೆಸ್ ಮೀಟ್. ಸೊ ಅಲ್ಲಿ ಎಸ್ ಮೂರ್ತಿ ಅವರಿಗೆ ಗೊತ್ತಲ್ಲ ಎಸ್ ಮೂರ್ತಿ ಹೇಗಿದ್ದಾರೆ ಅಂತೇಳಿ. ನಮ್ಮ ಹಿರಿಯರು, ಸಾಧಕ ಎಲ್ಲ ಹೌದು. ಬಟ್ ಇಂಥ ವಿಚಾರದಲ್ಲಿ ಸಣ್ಣ ವ್ಯಕ್ತಿ ಅವರು. ನನ್ನ ದೃಷ್ಟಿಯಲ್ಲಿ ತುಂಬ ಚಿಕ್ಕ ವ್ಯಕ್ತಿ ಅವರು. ಚಿಕ್ಕ ಮಕ್ಕಳಿಗೆ ನಾಟಕ ಆಡ್ತಾರೆ, ಬಟ್ ತಾವು ಮಕ್ಕಳಾಗಿರ್ತಾರೆ ಕೆಲವು ವಿಚಾರದಲ್ಲಿ. ಅಲ್ಲಿ ಏನು ಮಾಡಿದರು, ನೀವು ಉಪೇಂದ್ರರಿಗೆ ನೀವು ಕನ್ನಡ ಇಂಡಸ್ಟ್ರಿ ಬಿಟ್ಟು ಹೋಗ್ತೀರಂತೆ. ಏನು ಒಬ್ಬರಿಗೆ ಮಾತ್ರ ಹೇಳಿದ್ದು, ಅವ್ರು ಸುಳ್ಳು ಬರೆದಿರ್ಬೋದು, ಸ್ಪಷ್ಟೀಕರಣ ಕೊಡಿ ಅಂತೇಳಿ. ಅಂದರೆ ನನ್ನನ್ನು ಒಬ್ಬರನ್ನು ಬಿಟ್ಟು ಅಷ್ಟು ಜನ ಕಾಯ್ತಾ ಇದ್ದಾರೆ ಉತ್ತರಕ್ಕೆ. ಉಪೇಂದ್ರ ಅಲ್ಲಿ ಮಾತ್ರ ಸ್ವಲ್ಪ ಇದು ಮಾಡ್ಕೊಂಡ್ರು, ಉತ್ತರ ಹೇಳಲಿಕ್ಕೆ ಹೋಗಿಲ್ಲ. ಸೊ ನನ್ನ ಹತ್ರ ತಿರುಗಿದ್ರು ಎಸ್ ಮೂರ್ತಿ ತಿರುಗಿ, ನೀವು ಸುಳ್ಳು ಬರೆದಿದ್ದೀರಲ್ಲ, ಹಿಂಗೆಲ್ಲ ಶುರು ಮಾಡಿದ್ರು. ನನಗೆ ಅದು ಇರಿಟೇಟ್ ಆಗೋಯ್ತು. ಏನು ರವಿ ಬೆಳಗೆರೆ ಜಮದಗ್ನಿ ದೂರವಾಸ ಅಂತ ಹೇಳ್ತಾನ ಅದು ನಾನು ಅಲ್ಲಿ ಆದೆ. ಎಸ್ ಮೂರ್ತಿಗೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡಿದೆ. ಸೊ ಅದು ಇನ್ಸಲ್ಟ್ ಆಯ್ತು ಅವರಿಗೆ. ಅಷ್ಟು ಜನರ ಎದುರು ನಾನು ಮಾತಾಡಿದ್ದೆ. ಬಟ್ ಎಲ್ಲದಕ್ಕೂ ಉಪೇಂದ್ರ ಉತ್ತರ ಕೊಡಬೇಕಿತ್ತು. ನಾನು ಹೇಳಿದ್ದು ಹೌದಪ್ಪ, ಅವ್ರ ಹತ್ರ ಮಾತ್ರ ಹೇಳಿದೆ, ಹೀಗೆ ಕ್ಯಾಶುವಲ್ ಆಗಿ ಏನಾದರೂ ಹೇಳ್ಬೋದಿತ್ತು, ಏನು ಹೇಳಲಿಲ್ಲ.
ಆತ ಜಾಣ ಇರಲಿ. ಇದೇ ಈ ಇನ್ಸಿಡೆಂಟೇ ಇದೆಲ್ಲದಕ್ಕೆ ಕಾರಣ. ರಾತ್ರಿ ಮನೆಗೆ ಹೋಗಿ ಎಲ್ಲರನ್ನು ಕರೆಸಿದ್ರು, ಇಲ್ಲಿ ಅಭಿನಯ ತರಂಗದಲ್ಲಿ ಎಲ್ಲ ಜರ್ನಲಿಸ್ಟರು ರಾತ್ರಿ ಅಂದರೆ ಬೆಳಗ್ಗೆ 2 ಗಂಟೆಗೆ 3 ಗಂಟೆಗೆಲ್ಲ ಕರೆಸಿ ನೆಕ್ಸ್ಟ್ ಹೋಗೋದು ಅಂತ ತೀರ್ಮಾನ ಮಾಡ್ಕೊಂಡು ಹಾಗೆ ಹೋಗಿರೋದು ಅದು. ಓಕೆ. ಬಟ್ ಅದು ನನಗೇನು ಟಚ್ ಮಾಡಲಿಕ್ಕೆ ಆಗಿಲ್ಲ. ಇಂಥದ್ದೆಲ್ಲ ನಡೀತದೆ, ನಿಜ. ಇರಲಿ. ಇವತ್ತು ನಾನು ಏನಾಗಿದ್ದೇನೋ ಅದಕ್ಕೂ ಅದು ಒಂದು ಕಾರಣನೇ. ನಾನು ಹೇಳಿದ್ದು ಕೆಟ್ಟದ್ದು ಮತ್ತು ಒಳ್ಳೆಯದು ಎರಡೂ ನನ್ನ ಈ ಬೆಳವಣಿಗೆ ಕಾರಣ.